ಬನ್ನಿ ವೀಕ್ಷಕರೇ, ಯುಗಾದಿ ವರ್ಷ ಭವಿಷ್ಯದಲ್ಲಿ ಮಿಥುನ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮುಂದಿನ ರಾಶಿ ಮಿಥುನ ರಾಶಿ, ಅವರ ಒಂದು ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತ. ಮಿಥುನ ರಾಶಿಯವರೆಗೂ ಕೂಡ ಒಂದು ಅದ್ಭುತವಾದ ವರ್ಷ ಮೇಡಮ್ ಈ ವರ್ಷ. ಯಾಕೆ ಅಂತಂದ್ರೆ ನೋಡಿ, ಈಗ ಮಾರ್ಚ್ ನಲ್ಲಿ ಗುರು ಬಂದು ಇವ್ರಿಗೆ ಲಗ್ನದಲ್ಲೇ ಸಂಚಾರ ಮಾಡ್ತಿದ್ದಾನೆ. ತದನಂತರ ಏನ್ ಮಾಡ್ತಾನೆ, ಸೆಕೆಂಡ್ ಹೌಸ್ಗೆ ಅಂದ್ರೆ ಇವರ ಕಟಕ ರಾಶಿಗೆ ಸಂಚಾರ ಮಾಡಿದಾಗ ಗುರು ತುಂಬಾ ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿರ್ತಾನೆ. ಇವ್ರಿಗೆ ಬಂದು ನೋಡಿ ಎರಡನೇ ಮನೆ ಆಗುತ್ತೆ. ಎರಡನೇ ಮನೆ ಅನ್ನೋದು ಧನಸ್ಥಾನ ಆಗಿರುತ್ತೆ. ಸೊ ಇವ್ರ ಮನೇಲಿ ಇದ್ದಾಗೇನೆ ಇವ್ರಿಗೆ ಗುರುಬಲ ಆಲ್ರೆಡಿ ಬಂದೆ, ಅಂದ್ರೆ ಮಾರ್ಚ್ ಅಲ್ಲೇ ಇವ್ರಿಗೆ ಗುರುಬಲ ಆಲ್ರೆಡಿ ಇದೆ. ಸೊ ಇನ್ ಮುಂದಕ್ಕೂ ಕೂಡ ಅವ್ರಿಗೆ ಗುರುಬಲ ಹಾಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ. ಇವಾಗ ಆಲ್ರೆಡಿ ಗುರು ಬಂದು ಇವ್ರಿಗೆ ಇವರ 6ನೇ ಮನೆಗೆ ಗುರುವಿನ ಒಂದು ದೃಷ್ಟಿ ಇದೆ. ಸೊ ಇದರಿಂದ ಏನಾಗ್ತಿರುತ್ತೆ, ಯಾರೆಲ್ಲ ಉದ್ಯೋಗಸ್ಥರು ಇರ್ತಾರೆ ಅವ್ರಿಗೆಲ್ಲ ಪ್ರಮೋಷನ್ ಸಿಗುವಂತದ್ದು, ಆಮೇಲೆ ಕೆಲಸದಲ್ಲಿ ಒಳ್ಳೆ ಗೌರವ ಸಿಗುವಂತದ್ದು, ಇವ್ರು ಮಾಡ್ತಿರೋ ಕೆಲಸನ ಗುರುತಿಸುವಂತದ್ದು, ಇದು ಆಲ್ರೆಡಿ ಆಗ್ತಾ ಇರುತ್ತೆ. ಗುರು ಬದಲಾವಣೆ ಆಗಿದ ನಂತರನೂ ಕೂಡ ನೋಡಿ ಎಲ್ಲಾ ರೀತಿಯಿಂದನೂ ನೋಡಿ ನಾವು ದೃಷ್ಟಿ ಇಟ್ಟು ನೋಡಿದಾಗ ಗುರುವಿನ ದೃಷ್ಟಿ ತುಂಬಾ ಚೆನ್ನಾಗಿದೆ. ನೋಡಿ ಇವಾಗ 9ನೇ ಮನೆ ಗುರು ದೃಷ್ಟಿ ಇದೆ, ತದನಂತರ 10ನೇ ಮನೆ ಗುರು ದೃಷ್ಟಿ ಆಗುತ್ತೆ, ಅದಾದ್ಮೇಲೆ 11ನೇ ಮನೆಗೆ ಗುರುವಿನ ದೃಷ್ಟಿ ಆಗುತ್ತೆ. ಸೊ ಇದೆಲ್ಲಾನು ಕೂಡ ಒಂದು ಅವ್ರಿಗೆ ಹೆಂಗೆ ಅಲೈನ್ಮೆಂಟ್ ಆಗಿದೆ ಅಂತಂದ್ರೆ ಬಿಸ್ನೆಸ್ಗೆ ತುಂಬಾ ಒಳ್ಳೇದಾಗುತ್ತೆ, ಉದ್ಯೋಗಸ್ಥರಿಗೆ ತುಂಬಾ ಒಳ್ಳೇದಾಗತ್ತೆ, ಕೆಲಸದಲ್ಲಿ ಮುಂದಿರ್ತಾರೆ ಅಥವಾ ಒಳ್ಳೆ ಪ್ರಶಂಸೆ ಸಿಗುವಂಥದ್ದು, ಬಿಸ್ನೆಸ್ ಮಾಡ್ತಿರೋರಿಗೆ ಒಳ್ಳೊಳ್ಳೆ ಅವಕಾಶಗಳು ಇವ್ರಿಗೆ ಉಡ್ಕೊಂಡು ಬರುವಂಥದ್ದು, ಒಳ್ಳೆ ಕೆಲಸಗಳನ್ನ ಇವರು ಮಾಡುವಂಥದ್ದು. ಮತ್ತೆ ಹಣ 11ನೇ ಮನೆ ಗುರು ದೃಷ್ಟಿ ಬಿದ್ದಾಗ ಏನಾಗತ್ತೆ, ಇವ್ರಿಗೆ ಮಾಡಿರೋಂಥ ಕೆಲ್ಸಕ್ಕೆ ಒಂದು ಒಳ್ಳೆ ಬರುವಂಥದ್ದು, ಏನಂದ್ರೆ ಹಣ ಬರುವಂಥದ್ದು. ಇವಾಗ ಕೆಲವ್ರಿಗೆ ಏನಾಗುತ್ತೆ, ಕೆಲಸ ಎಲ್ಲ ತುಂಬಾ ಕಷ್ಟಪಟ್ಟಿರ್ತಾರೆ, ಇನ್ನೇನ್ ಕೈಗೆ ಹಣ ಬರುತ್ತೆ ಅನ್ನೋ ಟೈಮಲ್ಲಿ ಏನಾದ್ರೂ ಒಂದು ತೊಂದರೆ ಆಗ್ತಿರುತ್ತೆ. ಬಟ್ ಇವ್ರಿಗೆ ಆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಏನಾಗುತ್ತೆ, ಇವ್ರು ಕಷ್ಟಪಟ್ಟಿದ್ದಕ್ಕೆ ತಕ್ಕನಾಗಿ ಇವರು ಪ್ರತಿಫಲನ ತಗೊಳ್ಳುವಂತ ಒಂದು ಸಮಯ ಕೂಡ ಬರುತ್ತೆ. ಸೊ ಈ ವರ್ಷದಲ್ಲಿ ಇವ್ರಿಗೆ ಹಣಕಾಸಿನ ಒಂದು ಪರಿಸ್ಥಿತಿ ಇಷ್ಟು ದಿವಸ ಸ್ವಲ್ಪ ಕಷ್ಟ ಅನುಭವಿಸಿದ್ರು. ಮತ್ತೆ ಗುರು ಇವ್ರಿಗೆ ಲಗ್ನದಲ್ಲಿ ಇದ್ದಾಗೂ ಅಷ್ಟೇ ನೋಡಿ, ಏನಂತಾರೆ ಜನ್ಮ ಗುರು ನರೋ ದುಃಖಂ ಅಂತ ಹೇಳ್ತಾರೆ. ದುಡ್ಡಿನ ಕಾಸಿಂದ ಪ್ರಾಬ್ಲಮ್ ಇಲ್ಲ ಅಂದ್ರೂ ಏನಾದ್ರೂ ಒಂದ್ ರೀತಿಯಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಅಥವಾ ಇವ್ರಿಗೆ ಏನೋ ಮನ್ಸಿಗೆ ಸ್ವಲ್ಪ ಬೇಸರಗಳು ಆಗ್ತಾ ಇರುತ್ತೆ. ಆದ್ರೆ ಹಣಕಾಸಿನ ಪರಿಸ್ಥಿತಿ ಏನಂತ ಕೆಟ್ಟದಾಗಿರೋದಿಲ್ಲ. ಮತ್ತೆ ವಿದ್ಯಾರ್ಥಿಗಳಿಗೂ ಎಜುಕೇಶನ್ ಅಲ್ಲಿ ಬಹಳಷ್ಟು ಮುಂದಿರ್ತಾರೆ. ಏನು ರೈತರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಬೆಳೆದಿರೋ ಬೆಳೆನಲ್ಲಿ ಒಳ್ಳೊಳ್ಳೆ ಬೆಳೆಗೆ ಹೋಗುವಂಥದ್ದು, ಒಳ್ಳೆ ಬೆಳೆನ ಇವರು ನೋಡುವಂಥದ್ದು, ಅದನ್ನು ಕೂಡ ಅಂದ್ರೆ ಒಳ್ಳೆ ಕಾಲಕ್ಕೆ ಮಳೆ ಬೆಳೆ ಆಗುತ್ತೆ ಅಂತಾರಲ್ಲ, ಆ ರೀತಿ ಎಲ್ಲ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇವ್ರಿಗೆ. ಇನ್ನ ಆರೋಗ್ಯದ ವಿಷಯ ಅಂತ ಬಂದಾಗ ನೋಡಿ, ರಾಹುವಿನ ಒಂದು ಸಂಚಾರ, ರಾಹು ಬಂದು ಇವ್ರಿಗೆ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದು, ಅದಾದ್ಮೇಲೆ 8ನೇ ಮನೆಗೆ ಬರ್ತಾನೆ. ಸೊ ಅವಾಗ ಸ್ವಲ್ಪ ಇವ್ರಿಗೆ ಆರೋಗ್ಯದಲ್ಲಿ ಏರುಪೇರುಗಳಾಗತ್ತೆ. ಏನಾಗ್ಬೋದು ಅಂತಂದ್ರೆ ರಕ್ತಕ್ಕೆ ಸಂಬಂಧಪಟ್ಟಿರೋದು, ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ತಲೆನೋವು ಬರುವಂಥದ್ದು, ಕಣ್ಣು ಬರುವಂಥದ್ದು, ಈ ರೀತಿ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇವ್ರಿಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಇವ್ರೇನ್ ಮಾಡ್ಬೇಕು, ಮೊದ್ಲೇ ವೈದ್ಯರ ಸಲಹೆ ತಗೊಂಡು ತಕ್ಕ ಪ್ರಿಕಾಷನ್ ತಗೊಂಡ್ಬಿಟ್ರೆ ಅದು ಮತ್ತೆ ಡೆವಲಪ್ಮೆಂಟ್ ಆಗೋದನ್ನ ಖಂಡಿತವಾಗ್ಲೂ ಇವರು ತಡಿಬಹುದು. ಇನ್ನು ಕೇತುನು ಅಷ್ಟೇ, ಇವಾಗ ಆಲ್ರೆಡಿ ಅವ್ರಿಗೆ 3ನೇ ಮನೇಲಿ ಇದ್ದಾನೆ, ಅದಾದ್ಮೇಲೆ 2ನೇ ಮನೆ ಕೇತು ಬರ್ತಾನೆ, ಅದ್ರ ಜೊತೆ ಗುರುನು ಬರ್ತಾನೆ. ಗುರು ಕೇತು ಒಂದು ಸಮಾಗಮ ಕೂಡ ಆಗತ್ತೆ. ಸೊ ಆ ಟೈಮಲ್ಲಿ ಏನಾಗತ್ತೆ ಅಂತಂದ್ರೆ, ಇವಾಗ ಗುರುವಿನ ಒಂದು ಸಂಚಾರ ಮತ್ತೆ ಕೇತುವಿನ ಸಂಚಾರನೂ ಕೂಡ ಇದ್ದಾಗ, ಅಂದ್ರೆ ಕೇತು ಬಂದು ಈ ಡಿಸೆಂಬರ್ ಅಲ್ಲಿ ಚೇಂಜ್ ಆಗ್ತಾರೆ. ಮತ್ತೆ ಅದೇ ಟೈಮಲ್ಲಿ ಗುರು ಬಂದು ಸಿಂಹರಾಶಿಗೆ ಬಂದ್ಬಿಡ್ತಾನೆ. ಸೊ ಕೇತು ಬಂದು ಇವ್ರಿಗೆ ಸೆಕೆಂಡ್ ಹೌಸ್ ಅಲ್ಲಿ ಇದ್ದಂಗ ಆಗತ್ತೆ. ಆದ್ರೂ ಕೂಡ ಗುರು ಮತ್ತೆ ವಾಪಸ್ಸು ಮತ್ತೆ ಇವ್ರು ಸೆಕೆಂಡ್ ಹೌಸ್ಗೆ ಬರ್ತಾನೆ. ಸೊ ಈ ಕೇತುವಿನ ಒಂದು ಸಂಚಾರದಿಂದ ಏನಾಗುತ್ತೆ ಅಂತಂದ್ರೆ, ಇವ್ರು ಏನೋ ಮಾತಾಡಕ್ ಹೋಗಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಕುಟುಂಬದಲ್ಲಿ, ಅದರಿಂದ ಇವ್ರು ಸ್ವಲ್ಪ ಡಿಟ್ಯಾಚ್ ಆಗಿರುವಂಥದ್ದು, ಅಥವಾ ಕೆಲವರು ಓದೋದಕ್ಕೋಸ್ಕರ ಎಲ್ಲ ದೂರ ಹೋಗಿರ್ಬೇಕಾಗತ್ತೆ, ಕೆಲ್ಸದ ಪರ್ಪಸ್ಗೆ ಎಲ್ಲೋ ದೂರ ಹೋಗ್ಬೇಕಾಗಿ ಬರುತ್ತೆ. ಈ ರೀತಿಯಾದ ಕೆಲವೊಂದು ಸಿಚುವೇಶನ್ಗಳು ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ನೋಡಬೇಕು ಅಂತಂದ್ರೆ ಎಲ್ಲಾ ರೀತಿಯಿಂದನೂ ಕೂಡ ಇವ್ರಿಗೆ ಮಿಥುನ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಬಿಕಾಸ್ ಗುರುವಿನ ಅನುಗ್ರಹ ಚೆನ್ನಾಗಿದೆ, ಶನಿಯ ಒಂದು ಸ್ಥಾನಮಾನ ತುಂಬಾ ಚೆನ್ನಾಗಿದೆ, ಮತ್ತೆ ರಾಹು ಕೇತುಗಳಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುತ್ತೆ, ಮತ್ತೆ ಫ್ಯಾಮಿಲಿನಲ್ಲಿ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಆಗುತ್ತೆ. ಇದಿಷ್ಟು ಬಿಟ್ರೆ ಇವರಿಗೆ ಬಾಕಿ ಏನು ಅಂತ ಮೇಜರ್ ಆಗಿ ಪ್ರಾಬ್ಲಮ್ಸ್ ಅಂತ ಏನು ಇವ್ರಿಗೆ ಕಾಣಿಸ್ತಿಲ್ಲ, ಲಾಸ್ ಆಗೋದು ಆ ತರದ್ ಯಾವ್ದು ಇವ್ರಿಗೆ ಕಾಣಿಸ್ತಿಲ್ಲ. ನೀವು ಸ್ಟಾರ್ಟ್ಅಪ್ ಎಲ್ಲ ಮಾಡ್ಕೊಬೇಕು ಅಂತಾರೆ, ಇದೊಂದು ಅದ್ಭುತವಾದ ಸಮಯ. ಮದ್ವೆಗೂ ಕೂಡ ಒಳ್ಳೆ ಯೋಗ ಕೂಡ ಬಂದಿರುವಂತ ಒಂದು ಸಮಯ. ಸೊ ಮನೆಯಲ್ಲಿ ಒಳ್ಳೊಳ್ಳೆ ಶುಭ ಕಾರ್ಯಗಳನ್ನ ಮಾಡ್ತಾರೆ. ಸೊ ತುಂಬಾ ಒಳ್ಳೆ ಒಂದು ಸಂವತ್ಸರ ಇವರಿಗೆ ಈ ವರ್ಷ 2026 ಅಂದ್ರೆ ಏನು ಈ ಯುಗಾದಿ ಬಂದು ಇವರಿಗೆ ತುಂಬಾ ಒಂದು ಒಳ್ಳೆ ಅದ್ಭುತನ ತಗೊಂಬಂದ್ ಕೊಡ್ತಾ ಇದೆ ಮಿಥುನ ರಾಶಿಯವರಿಗೆ. ಆದ್ರೂ ಪರಿಹಾರವಾಗಿ ಇವ್ರು ಏನ್ ಮಾಡ್ಕೊಬೇಕು ಅಂತಂದ್ರೆ, ನೋಡಿ ಪ್ರತಿದಿನ ಇವರು ವಿಷ್ಣು ಸಹಸ್ರನಾಮನ ಕೇಳ್ಬೇಕು. ಯಾಕಂದ್ರೆ ಇವ್ರದ್ದು ರಾಷ್ಟ್ರಾಧಿಪತಿ ಬಂದು ಬುಧ ಆಗಿರ್ತಾನೆ. ಸೊ ಹಾಗಾಗಿ ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳೋದು ಅಥವಾ ಹೇಳ್ಕೊಳ್ಳುವಂಥದ್ದು. ಮತ್ತೆ ಸಾಧ್ಯ ಆದ್ರೆ ತಿರುಪತಿ ವೆಂಕಟೇಶ್ವರನ ದೇವಸ್ಥಾನಕ್ಕೆ ವರ್ಷಕ್ಕೆ 1 ಸತಿನೋ 2 ಸತಿನೋ ಸಾಕು. ಯಾಕಂದ್ರೆ ಪ್ರತಿ ತಿಂಗಳು ಹೋಗೋದಕ್ಕೆ ಆಗೋದಿಲ್ಲ, ವರ್ಷದ 1 ಸತಿ ಅಥವಾ 2 ಸತಿ ಹೋಗಿ ದರ್ಶನ ಮಾಡ್ಕೊಂಡು ಬರುವಂಥದ್ದು. ಆಮೇಲೆ ಲಕ್ಷ್ಮಿಯ ಆರಾಧನೆ ಜಾಸ್ತಿ ಮಾಡುವಂಥದ್ದು.
ಶನಿ ಪ್ರತಿ ಶನಿವಾರ ಸ್ವಲ್ಪ ದಾನ ಧರ್ಮ ಮಾಡೋದು. ನೋಡಿ ನಾನು ಎಲ್ಲಾರ್ಗೂ ಕೂಡ ಶನಿಯ ಬಗ್ಗೆ ನಾನು ಹೇಳ್ತಿರ್ತೀನಿ. ಯಾಕೆ ಅಂತಂದ್ರೆ ಶನಿ ಎಲ್ಲಾರು ಕೆಟ್ಟದ್ ಮಾಡ್ತಾನೆ ಅಂತ ಹೇಳ್ತಾರೆ. ಶನಿ ತುಂಬಾ ಒಳ್ಳೇದೇನೆ ಮಾಡ್ತಾನೆ. ಅವನು ತುಂಬಾ ಶಿಸ್ತುಬದ್ಧವಾಗಿರ್ಬೇಕು. ಮತ್ತೆ ಇವರಿಗೆ 10ನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ಇದೆ. ಒಳ್ಳೆ ಆಪರ್ಚುನಿಟೀಸ್ ನ ತಂದ್ಕೊಡ್ತಿದ್ದಾನೆ. ಸ್ವಲ್ಪ ಸ್ಲೋ ಆಗತ್ತೆ ಕೆಲಸಗಳಷ್ಟೇ. ಸೊ ಅದಕ್ಕಾಗಿ ಇವ್ರೊಂದ್ ಸ್ವಲ್ಪ ಏನ್ ಮಾಡ್ಬೇಕು, ಶನಿವಾರ ಇವ್ರ ಕೈಲಿ ಸಾಧ್ಯ ಆಗಿದೆ ಯಾವುದೋ ನಿರ್ಗತಿಕರಿಗೆ ಒಂದು ವ್ಯಕ್ತಿಗಾರು ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಇದಿಷ್ಟೊಂದು ಮಾಡ್ಕೊಂಡು ಹೋದ್ರೆ ಸಾಕು. ಇವರಿಗೆ ಖಂಡಿತವಾಗ್ಲೂ ಈ ವರ್ಷ ಒಂದು ಅದ್ಭುತವಾದ ವರ್ಷ ಆಗುತ್ತೆ.